ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ದಿನ ನಾನು ಸಖತ್ ಟೇಸ್ಟಿ ಆದ ಒಂದು ಬಿರಿಯಾನಿ ತೋರಿಸ್ತಾ ಇದ್ದೀನಿ. ಏನಪ್ಪ ಬಿರಿಯಾನಿ ಅಂತ ಯೋಚನೆ ಮಾಡ್ತಾ ಏನೂ ಇಲ್ಲ, ಎಗ್ ಬಿರಿಯಾನಿ ನೋಡಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಈ ಬಿರಿಯಾನಿ. ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕು ಶೇರು ಕಮೆಂಟ್ ಮಾಡೋದು ಮರಿಬೇಡಿ. ಈಗ ಬನ್ನಿ ಯಾವ ರೀತಿ ಮಾಡ್ಕೋಬೇಕು ಈ ಬಿರಿಯಾನಿ ಅಂತ ತೋರಿಸ್ಕೊಡ್ತೀನಿ. ಏನೇನು ಪದಾರ್ಥ ಬೇಕು ಮತ್ತು ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಇದು ಹುರ್ಕೊಳೋಕ್ಕೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳೋಕ್ಕೆ ಒಂದು ಈರುಳ್ಳಿ, ಸ್ವಲ್ಪ ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಅರ್ಧ ಓಳು ನಿಂಬೆ ರಸ, ಕೊತ್ತಂಬರಿ ಸೊಪ್ಪು, ಪುದೀನ, ಇದೆಲ್ಲ ಒಗ್ಗರಣೆಗೆ. ಚಿಟಿಕೆ ಅರಿಶಿನ. ಇದು ನೋಡಿ ಮಸಾಲೆ ರುಬ್ಕೊಳೋಕ್ಕೆ. ಖಾರಕ್ಕೆ ನೀವು ಎಷ್ಟು ಹಸಿಮೆಣಸು ತಿಂತೀರೋ ಖಾರ ತಿಂತೀರೋ ಅಷ್ಟು ಆ್ಯಡ್ ಮಾಡ್ಕೊಬೋದು. ಸ್ವಲ್ಪ ಚಕ್ಕೆ, ಲವಂಗ, ಮೆಣಸು, ಸೋಂಪು ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ, ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ ಮತ್ತು ಒಂದು ದೊಡ್ಡ ಬೆಳ್ಳುಳ್ಳಿನ ಚಿಪ್ಪೆ ಬಿಡಿಸಿ ತೊಗೊಂಡಿದ್ದೀನಿ. ಇದೆಲ್ಲ ಮಸಾಲೆ ಗ್ರೈಂಡ್ ಮಾಡ್ಕೊಳೋಕ್ಕೆ. ಹಾಗೆ ನಾನು ಒಂದು 7 ಮೊಟ್ಟೆ ತೊಗೊಂಡಿದ್ದೀನಿ. ನೋಡಿ ಅಕ್ಕಿ 1.5 ಲೋಟ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಮಾಡೋಕ್ಕೆ ಎಣ್ಣೆ, ಇದು ಪಲಾವ್ ಎಲೆ, ಚಕ್ಕೆ, ಸೋಂಪು, ಏಲಕ್ಕಿ ಮತ್ತು ಕಸ್ತೂರಿ ಮೆಥಿ ತೊಗೊಂಡಿದ್ದೀನಿ. ಇದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳಕ್ಕೆ ಪಲಾವ್ ಸಾಮಾನು ತೊಗೊಂಡಿದ್ದೀನಿ. ನಾವು ಮೊದಲಿಗೆ ಮಾಡಬೇಕಾಗಿರೋ ಕೆಲಸ ನೋಡಿ, ಅಕ್ಕಿನ ಅಡುಗೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ತೊಳೆದು ಮತ್ತು ಇದನ್ನ ಸೈಡ್ಗೆ ಇಟ್ಕೊಂಡ್ಬಿಡ್ಬೇಕು. ಈಗ ಮಸಾಲೆ ರುಬ್ಕೊಳ್ಳೋಣ ನಾವು ಮೊದಲು. ಈಗ ಬನ್ನಿ ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ನೋಡಿ ಅಕ್ಕಿನ ನಾನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಈಗ ಇದನ್ನು ನೆನೆಸಿ ಪಕ್ಕಕ್ಕೆ ಇಟ್ಕೊತೀನಿ. ನೀವು ಯಾವುದೇ ಅಕ್ಕಿ ಆದ್ರೂ ಬಡಿಸ್ಕೋಬೋದು. ನಾನು ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ. ನೀವು ಇದೇ ತೊಗೋಬೇಕಂತಿಲ್ಲ, ಯಾವ ಅಕ್ಕಿಯಲ್ಲೂ ಮಾಡ್ಕೊಬೋದು. ಈಗ ನಾನು ಇದು ಸೈಡ್ಗೆ ಇಟ್ಕೊತೀನಿ. ಈಗ ನಾವು ಮಸಾಲೆ ರುಬ್ಕೊಳ್ಳೋಣ ಬನ್ನಿ. ಈಗ ನೋಡಿ ನಾನು ಮಸಾಲೆ ಗ್ರೈಂಡ್ ಮಾಡ್ಕೊಳೋಕ್ಕೆ ಒಂದು ಮಿಕ್ಸಿ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ತೊಗೊಂಡಿದ್ರಲ್ಲ ಮಸಾಲೆ ಅದನ್ನೆಲ್ಲ ಸೇರಿಸ್ಕೊಂಡು ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸು, ಚಕ್ಕೆ, ಲವಂಗ, ಈರುಳ್ಳಿ, ಹಸಿಮೆಣಸು, ಸೋಂಪು ಅದನ್ನೆಲ್ಲ ಸೇರಿಸ್ಕೊಳ್ಳೋಣ. ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬರ್ತೀನಿ. ನೋಡಿ ನೋಡಿ ಮಸಾಲೆನ ನೈಸಾಗಿ ಗ್ರೈಂಡ್ ಮಾಡ್ಕೊಬಂದಿದ್ದೀನಿ. ಈಗ ನಾವು ಅಡುಗೆ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ ನಾನು ಎಗ್ ಬಿರಿಯಾನಿ ಮಾಡ್ಕೊಳೋಕ್ಕೆ ಒಂದು ಪಾತ್ರೆ ತೊಗೊಂಡು ಪಾತ್ರೆ ಬಿಸಿಗಿಟ್ಟಿದೆ. ಪಾತ್ರೆ ಬಿಸಿಯಾಗಿದೆ. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಲಿ. ಈಗ ನೋಡಿ ಎಣ್ಣೆ ಕಾದಿದೆ. ನಾನು ಸ್ವಲ್ಪ 1 ಟೀ ಸ್ಪೂನು ಚಿಲ್ಲಿ ಪೌಡರು ಮತ್ತು ಒಂದು ಅರ್ಧ ಟೀ ಸ್ಪೂನು ಅರಿಶಿನ ತೊಗೊಂಡಿದ್ದೀನಿ. ನಾವು ಮೊದಲೇ ಮೊಟ್ಟೆ ಬೇಯಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತೀನಿ. ಈಗ ಒಂದು 5 ನಿಮಿಷ ಇದನ್ನ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಫ್ರೈ ಮಾಡಬೇಕಂತೇನಿಲ್ಲ, ಒಂದು 5 ಮಿನಿಟ್ಸ್ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಅದು ಇಷ್ಟ ಆದರೆ ಸಾಕು. ಈಗ ನಾನು ತೆಗೆದು ಒಂದು ಬೌಲ್ಗೆ ಸೇರಿಸ್ಕೊತೀನಿ. ಈ ಥರ ಮಾಡೋದ್ರಿಂದ ನಮಗೆ ಬಿರಿಯಾನಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ನಾವು ಮೊಟ್ಟೆ ತಿನ್ನಬೇಕಾದ್ರೆ ಸಾಫ್ಟ್ ಮಾಡೋದು ನಮಗೆ ಚೆನ್ನಾಗಿರುತ್ತೆ. ಈಗ ಇಷ್ಟ ಆದರೆ ಸಾಕು. ಈಗ ನಾನು ಇದನ್ನ ತೆಗೆದು ಒಂದು ಬೌಲ್ಗೆ ಸೇರಿಸ್ಕೊತೀನಿ. ನೋಡಿ ನಾನು ಮೊಟ್ಟೆನ ಒಂದು ಪ್ಲೇಟಿಗೆ ಸೇರಿಸ್ಕೊಂಡಿದ್ದೀನಿ. ಈಗ ನಾನು ಅದೇ ಪಾತ್ರೆಗೆ ಇನ್ನೊಂದು ಟೇಬಲ್ ಸ್ಪೂನು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಕಾಲಿದೆ. ಈಗ ನೋಡಿ ತೊಗೊಂಡಿದ್ದೆಲ್ಲ ಪಲಾವ್ ಸಾಮಾನು ಅದನ್ನು ಸೇರಿಸ್ಕೊಳ್ಳೋಣ. ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಈ ಥರ ಈಗ ಇಷ್ಟಾದರೆ ಸಾಕು. ಈಗ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ. ಈಗ ನೋಡಿ ನಾನು ಈರುಳ್ಳಿನ ಸೇರಿಸ್ಕೊಳ್ತೀನಿ. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನಾವು. ನೋಡಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಗೋಲ್ಡನ್ ಕಲರ್ ಬರೋವರೆಗೂ. ಈ ಥರ ಈರುಳ್ಳಿ ನೋಡಿ ಕಲರ್ ಚೇಂಜ್ ಆಗಿದೆ. ಈಗ ನಾನು ಟೊಮೊಟೊ ಸೇರಿಸ್ಕೊತೀನಿ. ನಿಮಗೆ ಟೈಮ್ ಇದ್ದರೆ ನೀವು ಪಾತ್ರೆಯಲ್ಲಿ ಮಾಡ್ಕೊಬೋದು, ಇಲ್ಲ ಇದೇ ಥರ ಕುಕ್ಕರಲ್ಲೂ ಮಾಡ್ಕೊಬೋದು ಈಸಿಯಾಗಿ. ನೋಡಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋಗಂಟ ಫ್ರೈ ಮಾಡ್ಕೊತೀನಿ. ನೋಡಿ ಟೊಮೊಟೊ ಸಾಫ್ಟಾಗಿದೆ. ಈಗ ನಾವು ರುಬ್ಕೊಂಡಿದ್ದೆಲ್ಲ ಮಸಾಲೆ ಅದನ್ನ ಸೇರಿಸ್ಕೊಳ್ಳೋಣ. ಈಗ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಹಸಿ ವಾಸನೆ ಹೋಗಿ ಎಣ್ಣೆ ಬಿಟ್ಕೊಳೋ ಗಂಟ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಈ ಮಸಾಲೆ. ಆಗಲೇ ನಮಗೆ ಎಗ್ ಬಿರಿಯಾನಿ ಅನ್ನೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ದೊಣ್ಣೆ ಬಿರಿಯಾನಿ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಆದರೆ ನಾನು ಚಿಕನ್ನಲ್ಲಿ ಮಾಡ್ತಾಯಿಲ್ಲ, ಎಗ್ಗಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ರುಚಿನೂ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಿಲ್ಲ. ಈಗ ಇದರಲ್ಲಿ ಎಣ್ಣೆ ಬಿಟ್ಕೊಳೋ ಗಂಟ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಎಣ್ಣೆ ಎಲ್ಲ ಎಷ್ಟು ನೀಟಾಗಿ ಬಿಟ್ಕೊಂಡಿದೆ ಅಂತ.
ಈಗ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಅರಿಶಿನ ತೊಗೊಂಡಿದ್ದೆಲ್ಲ ಅದನ್ನು ಸೇರಿಸ್ಕೊತೀನಿ. ನೋಡಿ ಅರಿಶಿನ ಪೌಡ್ರ್ ತೊಗೊಂಡಿದ್ದೆ ಅದನ್ನು ಸೇರಿಸ್ಕೊತೀನಿ. ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಈ ಥರ. ಈಗ ನಾನು ನೋಡಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಈಗ ಇದನ್ನು ಮಿಕ್ಸ್ ಮಾಡಿ ಈಗ ನೀರು ನಾವು ಅಕ್ಕಿ ಎಷ್ಟು ತೊಗೊಂಡಿದ್ದೋ ಅದಕ್ಕೆ ದುಪ್ಪಟ್ಟ ನೀರು ಸೇರಿಸ್ಕೊಬೇಕು. ನಾನು 1 ಲೋಟ ಅಕ್ಕಿಗೆ 2 ಲೋಟ ನೀರು ಸೇರಿಸ್ಕೊತೀನಿ. ಈಗ ನೋಡಿ ನಾನು ಯಾವ್ದು ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೋ ಅದೇ ಲೋಟದಲ್ಲಿ 2 ಲೋಟ ಆಗೋಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ಈಗ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ. ಈಗ ನಾವು ಮೊಟ್ಟೆನ ಮೊದಲೇ ಫ್ರೈ ಮಾಡ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತೀನಿ. ಈಗ ನೋಡಿ ನೀವು ಉಪ್ಪು ಚೆಕ್ ಮಾಡಿ ಆ್ಯಡ್ ಮಾಡ್ಕೊಬೋದು. ಉಪ್ಪು ಕಮ್ಮಿ ಇದ್ದರೆ ಈ ಮೆಥಡಲ್ಲಿ ಆ್ಯಡ್ ಮಾಡ್ಕೊಂಬಿಡಿ. ಈಗ ನಾನು ಪ್ಲೇಟ್ ಮುಚ್ಚಿ ಇದನ್ನ ಚೆನ್ನಾಗಿ ಕುದಿಸ್ಬೇಕು. ಇದನ್ನ ಈಗ ಚೆನ್ನಾಗಿ ನೀರು ಕುದೀಲಿ. ಈಗ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆಯಲ್ಲ, ನಾವು ಮೊದಲೇ ನೆನೆಸಿಟ್ಕೊಂಡಿದ್ರಲ್ಲ ಅಕ್ಕಿನ ಅದನ್ನ ಸೇರಿಸ್ಕೊಳ್ಳೋಣ. ಈಗ ಎಲ್ಲನೂ ನೋಡಿ ಅಕ್ಕಿ ಎಲ್ಲ ಸೇರಿಸ್ಕೋಬೇಕು. ಈಗ ನೋಡಿ ನಾನು ಅಕ್ಕಿ ಎಲ್ಲ ಸೇರಿಸ್ಕೊಂಡಿದ್ದೀನಿ. ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ನೀರಿನ ಅಂಶ ಕಮ್ಮಿ ಆಗೋವರೆಗೂ ಚೆನ್ನಾಗಿ ಇದನ್ನ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ನೋಡಿ ಆಗಾಗ ಈ ಥರ ತಿರ್ಗಿಸ್ಕೊತಾ ಇರಿ, ಇಲ್ಲಾಂದರೆ ತಳ ಅಂಟ್ಕೊಂಡ್ಬಿಡುತ್ತೆ. ನೀವು ಕುಕ್ಕರಲ್ಲಿ ಇದೇ ಥರ ಇಂಗ್ರೀಡಿಯೆಂಟ್ ಮಾಡಿಕೊಂಡು ಮಾಡ್ಕೋಬೋದು. ನಿಮಗೆ ಟೈಮ್ ಇದ್ದರೆ ಪಾತ್ರೆಯಲ್ಲಿ ಮಾಡ್ಕೊಳ್ಳಿ. ನೋಡಿ ದೊಣ್ಣೆ ಬಿರಿಯಾನಿ. ಈಗ ನಾನು ಇದನ್ನ ಚೆನ್ನಾಗಿ ಬಾಯ್ಲ್ ಮಾಡ್ಕೊತೀನಿ. ಪ್ಲೇಟ್ ಕ್ಲೋಸ್ ಮಾಡಿ ಚೆನ್ನಾಗಿ ಇದನ್ನ ಬಾಯ್ಲ್ ಮಾಡ್ಕೊತೀನಿ. ಪ್ಲೇಟ್ ಓಪನ್ ಮಾಡಿ ನೋಡೋಣ ಬನ್ನಿ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನೀರಿನ ಅಂಶನೂ ಸ್ವಲ್ಪ ಕಮ್ಮಿ ಆಗಿದೆ. ನೋಡಿ ಇದನ್ನು ಸ್ವಲ್ಪ ಹೊತ್ತು ಇದು ಮಾಡ್ಕೊಳ್ಳೋಣ. ನೋಡಿ ಈಗ ನಾವು ನಿಂಬೆ ರಸ ತೊಗೊಂಡಿದ್ದಲ್ಲ ಅದನ್ನ ಸೇರಿಸ್ಕೋಬೇಕು. ಕಂಪಲ್ಸರಿ ನಿಂಬೆ ರಸ ಆ್ಯಡ್ ಮಾಡಿಕೊಂಡ್ರೆ ಬಿರಿಯಾನಿ ಸೂಪರಾಗಿರುತ್ತೆ. ನೋಡಿ ನಾನು ನಿಂಬೆ ರಸ ಸೇರಿಸ್ಕೊತಾ ಇದ್ದೀನಿ. ಈಗ ನಿಂಬೆ ರಸ ಸೇರಿಸ್ಕೊಂಡಿದ್ದೀನಲ್ಲ, ಈಗ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಲೋ ಫ್ಲೇಮಲ್ಲಿ ಸ್ಟವ್ನ ಇಟ್ಕೊಂಡು ಪ್ಲೇಟ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸು ಹಾಗೆ ಬಿಟ್ಬಿಡ್ತೀನಿ. ನೋಡಿ ಲೋ ಫ್ಲೇಮಲ್ಲಿ ಪ್ಲೇಟ್ ಮುಚ್ಚಿ ಒಂದು 5 ಮಿನಿಟ್ಸ್ ಹಾಗೆ ಬಿಟ್ಬಿಡೋಣ. ಈಗ ನೋಡಿ 5 ನಿಮಿಷ ಆಗಿದೆ. ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಪ್ಲೇಟ್ ತೆಗೆದು ನೋಡೋಣ ಬನ್ನಿ. ನೋಡಿ ಎಗ್ ದಮ್ ಬಿರಿಯಾನಿ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ನೋಡ್ತಾ ಇದ್ದೀರಲ್ವ. ನೋಡಿ ಟೇಸ್ಟೂ ಅದೇ ಥರ ಇರುತ್ತೆ. ಈಗ ನಾನು ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ಎಗ್ ದಮ್ ಬಿರಿಯಾನಿ ನಾನು ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೂ ಈ ರೆಸಿಪಿ ಇಷ್ಟ ಆದಲ್ಲಿ ಮನೇಲಿ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟು ಲೈಕು ಶೇರ್ ಮಾಡೋದು ಮರಿಬೇಡಿ. ಬಾಯ್.